ಎಲ್ಲರಿಗೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ವತಿಯಿಂದ ಹೃದಯಪೂರ್ವಕ ನಮಸ್ಕಾರಗಳು. ಈ 21 ದಿವಸ ನಾವು ಅದ್ಭುತವಾದ ಜ್ಞಾನವನ್ನು ಪಡಿತಾ ಇದ್ದೀವಿ. ಈ ಜ್ಞಾನ ನಮಗೆ ನಮ್ಮ ಜೀವನದಲ್ಲಿ ಬಹಳ ಉಪಯೋಗವಾಗುತ್ತೆ. ಏಕೆಂದರೆ ಜನನವಿಲ್ಲದ ಮನೆಯಿಲ್ಲ, ಮರಣವಿಲ್ಲದ ಮನೆಯಿಲ್ಲ. ಆ ಜನನ ಮರಣಗಳ ಮೂಲ ಏನು, ಮರಣ ಅಂದರೆ ಏನು, ಮರಣ ಅಂದರೆ ಎಷ್ಟೋ ಭಯವಿರುತ್ತೆ ನಮ್ಮೆಲ್ಲರಿಗೂ. ಆ ಭಯದಿಂದ ಹೊರಗೆ ಬರಬೇಕು ಅಂದರೆ ಈ ಜ್ಞಾನವನ್ನು ನಾವು ಪಡೆಯಲೇಬೇಕು ಮಾಸ್ಟರ್ಸ್. ಈ ಸ್ವಲ್ಪ ದಿವಸ ನಾವು ತಿಳ್ಕೊಂಬ ಜ್ಞಾನ ಆತ್ಮಾಯಣ. ಇದು ಪುಸ್ತಕ ತೆಲುಗಿನಲ್ಲಿದೆ, ನಾನು ನಿಮಗೆ ಕನ್ನಡನಲ್ಲಿ ತಿಳಿಸ್ಕೊಡ್ತೀನಿ ಮಾಸ್ಟರ್ಸ್. ಈ ವರ್ಕ್ಶಾಪ್ ನಡೆಸುವ ಗುರುಗಳೆಲ್ಲರಿಗೂ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಗೆ ಮತ್ತು ಎಲ್ಲ ಗುರುಗಳಿಗೂ, ಪೀಟರ್ ರಿಚಾಲು ಈ ಒಂದು ಗ್ರಂಥಕರ್ತ ಆಗಿರುವ ಅವರಿಗೂ ನಾವು ಧನ್ಯವಾದಗಳು ತಿಳಿಸ್ಕೊತ, ಅವರ ಒಂದು ಕಾನ್ಷಿಯಸ್ನೆಸ್ಗೆ ನಾವು ಅನುಸಂಧಾನವಾಗಿ ಈ ಜ್ಞಾನವನ್ನು ಪಡೆದಿದ್ದರೆ ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ರಾಮಾಯಣ ಅನ್ನೋದು ನಮಗೆ ಪರಿಚಯವಾದ ಒಂದು ಗ್ರಂಥ. ರಾಮಾಯಣ ನಮ್ಮ ಕಾವ್ಯಗಳೆಲ್ಲ ಬಹಳ ಕಾವ್ಯಗಳಲ್ಲಿ ಉತ್ತಮವಾದ ಕಾವ್ಯ ಅನ್ನೋದು ರಾಮಾಯಣ. ಅದನ್ನೇನಂತ ಕರಿತೀವಿ, ಭಾರತ ದೇಶದ ಆಧ್ಯಾತ್ಮಿಕ ಮಣಿರತ್ನ ಯಾವುದು ಅಂದರೆ ಅದು ರಾಮಾಯಣ ಅಂತ ನಾವು ಹೇಳ್ತೀವಿ. ಯಾಕಂದರೆ ಎಷ್ಟೋ ಮೋರಲ್ಸ್ ಅದರಿಂದ ನಾವು ಕಲಿತಾ ಇರ್ತೀವಿ. ಸೊ ಈ ವಾಲ್ಮೀಕಿ ತಮ್ಮ ದಿವ್ಯ ಚಕ್ಷುವಿಂದ ಬಂದಿರುವ ಆ ದಿವ್ಯ ಪ್ರಸಾದವೇ ರಾಮಾಯಣ. ಅದೇ ಥರ ಈ ಆತ್ಮಾಯಣ ಅನ್ನೋದು, ಈ ಒಂದು ಪುಸ್ತಕದ ಹೆಸರು ಆತ್ಮಾಯಣ. ಈ ಆತ್ಮಾಯಣ ಅನ್ನೋದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟಿಗೆ ಒಂದು ಅಗ್ರಗಣ್ಯದಲ್ಲಿರುವ ಒಂದು ಗ್ರಂಥರಾಜ ಯಾವುದು ಅಂದರೆ ಅದು ಆತ್ಮಾಯಣವೇ. ಪತ್ರಿಜಿ ಗುರುಗಳಿಗೆ ಬಹಳ 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 ಇಷ್ಟವಾದ ಮತ್ತು ನನಗೂ ಬಹಳ ಇಷ್ಟವಾದ ಒಂದು ನಾಲೆಡ್ಜ್ ಇರುವ ಪುಸ್ತಕ ಯಾವುದು ಅಂದರೆ ಅದು ಆತ್ಮಾಯಣ ಮಾಸ್ಟರ್ಸ್. ಏಕೆಂದರೆ ನಾವಿಲ್ಲಿ ಬರ್ತೀವಿ, ಜನನ ತಗೊಳ್ತೀವಿ, ಸಾಮಾನ್ಯವಾಗಿ ಜೀವಿಸಿ ನಾವು ಹೋಗ್ಬಿಡ್ತೀವಿ. ಆದರೆ ಎಲ್ಲವನ್ನೂ ತಿಳ್ಕೊತೀವಿ. ನಮ್ಮ ಜೀವನದ ಹಿಂದೆ ಇರುವ ಆ ಮೂಲ ಏನು, ಮತ್ತು ನಾವು ನಮ್ಮ ಪ್ರಯಾಣ ಎಲ್ಲಿಗೆ ಹೋಗುತ್ತೆ. ನಮ್ಗೆ ಪ್ರತಿಯೊಬ್ಬರಿಗೂ ಒಂದು ಕ್ವಶನ್ ಬರುತ್ತೆ. ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ರೆ, ಇಲ್ಲಾಂದರೆ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಮರಣ ಅನ್ನೋದು ಸಂಭವಿಸಿದಾಗ ಒಂದು ವೈರಾಗ್ಯ ಅನ್ನೋದು ಬರುತ್ತೆ ನಮಗೆ. ಅದನ್ನೇ ಸ್ಮಶಾನ ವೈರಾಗ್ಯ ಅಂತ ಕರಿತೀವಿ. ಆ ಒಂದು ಸಮಯದಲ್ಲಿ ಮಾತ್ರ ಸ್ವಲ್ಪ ಆ ಪೀರಿಯಡ್ನಲ್ಲಿ ನಮಗೆ ಕ್ವಶನ್ಸ್ ಬರುತ್ತೆ. ಏನಪ್ಪ ಇದು ಜೀವನ ಶಾಶ್ವತವಲ್ಲ ಅಂತ ಕ್ವಶನ್ಸ್ ಬರುತ್ತೆ. ಆಮೇಲೆ ಈ ಒಂದು ಪ್ರಾಣ ಜೀವ ಅನ್ನೋದು ಇದೆ ಅಂತ ನಮಗೆಲ್ಲರಿಗೂ ಗೊತ್ತು. ಅದು ಆಮೇಲೆ ಎಲ್ಲಿಗೆ ಹೋಗುತ್ತೆ, ಏನು ನಂಗೆ ಇನ್ನೂ ಫ್ಯೂಚರ್ ಇದೆನಾ, ಎಲ್ಲಿಗೆ, ಏನು ಅಸಲು ಮೂಲ ಏನು ಗೊತ್ತಿರಂಗಿಲ್ಲ. ಸೊ ಎಷ್ಟೋ ಡೌಟ್ಸಿಗೆ ಈ ಒಂದು ಕ್ಲಾರಿಫಿಕೇಷನ್ ಅನ್ನೋದು ಈ ಒಂದು ಸೆಷನ್ನಲ್ಲಿ ನಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮಾಸ್ಟರ್ಸ್. ಸೊ ಇದು ಬಹಳ ಉತ್ತಮವಾದ ಸಬ್ಜೆಕ್ಟ್. ಇದನ್ನು ಪ್ರತಿಯೊಂದು ದಿನ ನಾವು ಮಿಸ್ ಮಾಡಲಾರ್ದೆ ನಾವು ತಿಳ್ಕೊಂಬೋಣ. ಆತ್ಮಾಯಣ ಅಂದರೆ ಒಂದು ಸೋಲ್ಸ್ ಜರ್ನಿ. ಅಂದರೆ ಆತ್ಮ ಅನ್ನೋದು ಇರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಪ್ರತಿಯೊಬ್ಬರಲ್ಲಿ ಒಂದು ಜೀವಿಯಲ್ಲಿ ಆತ್ಮ ಅನ್ನೋದು ಇದೆ. ಅದು ಒಂದು ಪ್ರಾಣಿಯಾಗಲಿ, ಪಕ್ಷಿಯಾಗಲಿ, ಜಂತು ಆಗಲಿ, ಜೀವಜಾಲ, ಮನುಷ್ಯ ಜಾತಿ ಎಲ್ಲರಲ್ಲಿ ಆತ್ಮ ಅನ್ನೋದಿದೆ. ಆ ಒಂದು ಸೋಲ್, ಆತ್ಮದ ಜರ್ನಿ, ಪ್ರಯಾಣವೇ ಆತ್ಮಾಯಣ. ಈ ಆತ್ಮ ಏನು? ಆತ್ಮ ಅಂದರೆ C+E+W ಅಂತ ಹೇಳ್ತಾರೆ. ಅಂದರೆ ಕಾನ್ಷಿಯಸ್ನೆಸ್ ಪ್ಲಸ್ ವಿಸ್ಡಮ್ ಪ್ಲಸ್ ಎನರ್ಜಿ. ಅಂದರೆ ಒಂದು ಚೈತನ್ಯ ಶಕ್ತಿ. ಆತ್ಮ ಅಂದರೆ ಒಂದು ಚೈತನ್ಯ ಶಕ್ತಿ ಮತ್ತು ವಿಸ್ಡಮ್, ಜ್ಞಾನ ಮತ್ತು ಎನರ್ಜಿ. ಈ ಮೂರು ಕಲ್ತ್ರೇ ಅದು ಆತ್ಮ ಅಂತ ಹೇಳ್ತೀವಿ. ಅಂದರೆ ಸರಳವಾದ ಭಾಷೆಯಲ್ಲಿ ನಾವು ಒಂದು ಜೀವ ಅಂತೀವಿ, ಪ್ರಾಣ ಅಂತೀವಿ, ಎಲ್ಲವೂ ಅದೇ. ಕಾನ್ಷಿಯಸ್ನೆಸ್ ಇರಬೇಕು. ಕಾನ್ಷಿಯಸ್ನೆಸ್, ಎನರ್ಜಿ ಆ್ಯಂಡ್ ವಿಸ್ಡಮ್ ಈ ಮೂರು ಸೇರಿದ್ರೇ ಆತ್ಮ ಪದಾರ್ಥ ಆಗುತ್ತೆ. ಆ ಆತ್ಮ ನಮ್ಮ ದೇಹದಲ್ಲಿದೆ. ಆ ದೇಹದಲ್ಲಿ ಹೇಗೆ ಬಂದಿರ್ಬೋದು, ಏನೇನು ಹಂತಗಳು ದಾಟಿ ಬಂದಿರುತ್ತೆ,
ಮತ್ತೆ ಹೋಗ್ತಾ ಇರುವಾಗ ಏನೇನು ಹಂತಗಳ ದಾಟಿ ಹೋಗಬೇಕು, ಎಷ್ಟೆಷ್ಟು ಲೋಕಗಳು ದಾಟಿ ಹೋಗಬೇಕು, ಎಲ್ಲಿ ಸ್ಟೇ ಮಾಡಬೇಕು, ಎಲ್ಲಿ ಎಷ್ಟು ದಿವಸ ಸ್ಟೇ ಮಾಡುತ್ತೆ, ಅಲ್ಲಿ ಏನು ಲರ್ನಿಂಗ್ಸ್ ಇದೆನಾ, ಇಲ್ಲಾಂದ್ರೆ ರೆಸ್ಟಿಂಗ್ ಪೀರಿಯಡ್ ಇದೆನಾ, ಇಲ್ಲಾಂದ್ರೂ ಎಷ್ಟೋ ಗಾಯಗಳಾಗುತ್ತೆ. ಒಂದು ಜೀವನ ಮುಗ್ದಿದ ಮೇಲೆ ನಾವು ಎಷ್ಟೋ ಗಾಯ ಹೊಂದಿರ್ತೀವಿ, ಎಷ್ಟೋ ನೋವು, ಎಷ್ಟೋ ಬಾಧೆಗಳು, ಇವೆಲ್ಲ ನಾವು ತಟ್ಕೊಂಡು ಈ ಒಂದು ಜೀವನವನ್ನು ಮುಗಿಸ್ತೀವಿ. ಅದು ಯಾವ ಥರ ಅಲ್ಲಿ ಕ್ಯೂರ್ ಆಗುತ್ತೆ, ಮತ್ತು ರೀಪ್ಲ್ಯಾನಿಂಗ್ ಯಾವ ಥರ ಆಗುತ್ತೆ, ಎಲ್ಲವನ್ನು ಈ ಒಂದು ಜ್ಞಾನದಲ್ಲಿ ನಾವು ತಿಳ್ಕೊಬೋದು ಮಾಸ್ಟರ್ಸ್. ಸೊ ಇದರಲ್ಲಿ ಇನ್ನೂ ಸಾಕಷ್ಟು ವಿಷಯ ಇರುತ್ತೆ. ನಮಗೆ ಎಷ್ಟು ಡೌಟ್ಸ್ ಇರುತ್ತಲ್ಲ, ಹೇಳ್ತಾರೆ 84 ಲಕ್ಷ ಜೀವರಾಶಿಗಳು ಆ ಒಂದು ಜನ್ಮ ದಾಟಿದ ಮೇಲೆ ಮನುಷ್ಯ ಜೀವನ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಈ ಪ್ರೋಸೆಸ್ ಎಲ್ಲ ಕರೆಕ್ಟಾ? ಅಂದರೆ ಈ ಒಂದು ಜಂತು ಜಾತಿ, ಆಮೇಲೆ ವೃಕ್ಷ ಜಾತಿ, ಜಂತು ಜಾತಿ ದಾಟಿದ ಮೇಲೆ ಮಾನವ ಜನ್ಮಕ್ಕೆ ಬರ್ಬೋದಾ, ಇಲ್ಲಾಂದ್ರೆ ಇನ್ನೊಂದು ಬೇರೆ ರೂಟ್ ಇದೆನಾ, ಇವೆಲ್ಲ ಗೊತ್ತಾಗುತ್ತೆ. ಮತ್ತು ಮನುಷ್ಯ ಜನ್ಮದಲ್ಲಿ ಎಂಟ್ರ್ ಆಗಿದ ಮೇಲೆ ಕೂಡ ನಾವು ಎಷ್ಟು ಲೆವೆಲ್ಸ್ ಇರುತ್ತೆ ಅದು ಗೊತ್ತಾಗುತ್ತೆ ನಮಗೆ ಇದರಲ್ಲೆಲ್ಲ. ಅದನ್ನು ನಾವು ಒಂದು ಫಸ್ಟ್ ಶೈಶವಾತ್ಮ ಆಗಿ, ಆಮೇಲೆ ಬಾಲಾತ್ಮ ಆಗಿ, ಆಮೇಲೆ ಯವನಾತ್ಮ ಆಗಿ, ಆಮೇಲೆ ಪ್ರೌಢಾತ್ಮ ಆಗಿ, ಆಮೇಲೆ ಲಾಸ್ಟಿಗೆ ವೃದ್ಧಾತ್ಮ ಆಗಿ, ಆ ಥರ 7 ಲೆವೆಲ್ಸ್ ಇರುತ್ತೆ. ಯಾವ ಲೆವೆಲ್ನಲ್ಲಿ ಎಷ್ಟು ಜನ್ಮಗಳು ತಾಳ್ತೀವಿ, ಎಷ್ಟು ಪೀರಿಯಡ್ ನಾವು ಅಲ್ಲಿ ಸರ್ವೈವ್ ಆಗ್ತೀವಿ, ಮತ್ತು ಯಾವ ಥರ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ, ಇದೆಲ್ಲ ಇದರಲ್ಲಿ ತಿಳ್ಕೊಬೋದು. ಮಾನವ ಸಾಮ್ರಾಜ್ಯ ಆಗಿದ ಮೇಲೆ ಕೂಡ ಇನ್ನೊಂದು ಸಾಮ್ರಾಜ್ಯ ಇರುತ್ತೆ, ಅತಿ ಮಾನವ ಸಾಮ್ರಾಜ್ಯ. ಅದನ್ನೇ ದೈವ ಸಾಮ್ರಾಜ್ಯ ಅಂತಾರೆ. ಅಂದರೆ ನಾವು ಕೇಳ್ತೀವಲ್ಲ, ದೈವ ಸಾಮ್ರಾಜ್ಯದಲ್ಲಿ ಕಿನ್ನೆರ ಜಾತಿ ಇರುತ್ತೆ, ಕಿಂಪುರುಷ ಜಾತಿ ಇರುತ್ತೆ, ಯಕ್ಷ ಜಾತಿ, ಗಂಧರ್ವ ಜಾತಿ, ಇವರೆಲ್ಲ ದೈವ ಸಾಮ್ರಾಜ್ಯ ಅಂತ ಹೇಳ್ತೀವಿ ನಾವು. ಸೊ ಈ ದೈವ ಸಾಮ್ರಾಜ್ಯ ಕೂಡ ನೆಕ್ಸ್ಟ್ ಮಾನವ ಸಾಮ್ರಾಜ್ಯ ಆಗಿದ ಮೇಲೆ ಯಾವ ಥರ ರೀಚ್ ಆಗಬೇಕು, ಇದೆಲ್ಲ ನಾಲೆಡ್ಜ್ ಈ ಬುಕ್ನಲ್ಲಿ ನಾವು ತಿಳ್ಕೊಬೋದು. ಸೊ ಈ ಒಂದು ಫಸ್ಟ್ ಆ್ಯಕ್ಚುಲಿ ಗ್ರೂಪ್ ಸೋಲ್ಸಿಂದ ನಾವು ಇಂಡಿವಿಜುವಲ್ ಸೋಲ್, ಇವಾಗ ಮನುಷ್ಯ ಅಂದರೆ ಅದು ಸಿಂಗಲ್ ಸೋಲ್, ಅಂದರೆ ಒಂದು ಇಂಡಿವಿಜುವಲ್ ಸೋಲ್ ಅಂತ ಕರಿತೀವಿ, ಅಂದರೆ ಒಂದೇ ಆತ್ಮ. ಅದೇ ನಾವು ಈ ಒಂದು ಆ್ಯನಿಮಲ್ಸ್ನಲ್ಲಿ ತೊಗೊಂಡ್ರೆ ಅದ್ರ ಗ್ರೂಪ್ ಸೋಲ್ಸ್ ಅಂತ ಹೇಳ್ತಾರೆ. ಆ ಥರ ಇದೆಲ್ಲ ಡೀಟೇಲ್ ಆಗಿ ಬರುತ್ತೆ ಮುಂದೆ ಎಲ್ಲ ಸೆಷನ್ನಲ್ಲಿ. ಬ್ರೀಫಾಗಿ ಈ ಬುಕ್ನಲ್ಲಿ ನಾವು ಏನು ತಿಳ್ಕೊತೀವಿ ಅಂತ ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ಸೊ ಈ ನಾಲೆಡ್ಜ್, ಆತ್ಮಾಯಣ ಅನ್ನುವ ನಾಲೆಡ್ಜು ಎಲ್ಲ ಮಾನವಾಳಿಗೆ, ಸಕಲ ಮಾನವಾಳಿಗೆ ಒಂದು ಗಿಫ್ಟ್ ಅಂತ ಪತ್ರಿ ಸರ್ ಈ ಬುಕ್ಕು ಬಗ್ಗೆ ಹೇಳುವಾಗ ಹೇಳ್ತಾರೆ. ಇದು ಇಂಗ್ಲೀಷ್ನಲ್ಲಿ ಫಸ್ಟ್ ಇತ್ತು. ಇಂಗ್ಲೀಷ್ನಲ್ಲಿ ಅವರು ಓದ್ ಕೂಡಲೇ ಅವರು ಎಲ್ಲ ತೆಲುಗುನಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಆಂಧ್ರ ಆ್ಯಂಡ್ ತೆಲಂಗಾಣ ಜನರಿಗೆ ತಿಳಿಸ್ಬೇಕು ಅಂತ ಒಂದು ಕೋರಿಕೆ ಹುಟ್ಟಂತೆ. ಅದನ್ನು ಟ್ರಾನ್ಸ್ಲೇಟ್ ಮಾಡಿದವರು ಮೇಡಮ್ ರೇವತಿ ದೇವಿ ಅವರು ತೆಲುಗುನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ನಾಲೆಡ್ಜ್ ನಮ್ಮವರೆಗೆ ಬಂದಿದೆ ಮಾಸ್ಟರ್ಸ್. ಅವ್ರಿಗೆ ಕೂಡ ಒಂದು ಸರ್ ಧನ್ಯವಾದಗಳು ತಿಳಿಸೋಣ. ಸೊ ಈ ಒಂದು ಬುಕ್ನ ರೈಟರ್ ಯಾರು ಅಂದರು, ಅವ್ರ ಹೆಸರು ಪೀಟರ್ ರಿಚಾಲು ಅಂತ. ಪೀಟರ್ ರಿಚಾಲು ಅಂತಂದರೆ ಅದು ನಮ್ಮ ಕಂಟ್ರಿದವರು ಅಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಮೇ ಬಿ ಇನ್ ಲಂಡನ್, ಇಂಗ್ಲೆಂಡ್ ಆ ಸೈಡ್ ಇರುವ ಒಬ್ಬರು ಮನುಷ್ಯ. ಇದು ಬುಕ್ಕು ಏನೋ ಒಂದು ಇಮ್ಯಾಜಿನೇಷನಿಂದ ಬರೆದಿದ್ದು ಅಲ್ಲ. ಈ ಪೀಟರ್ ರಿಚಾಲು ಅವರ ನಿಜ ಜೀವನದಲ್ಲಿ ಒಂದು ಸಂಘಟನೆ ನಡೆದಿದೆ. ಆ ಸಂಘಟನೆಯನ್ನು ಆ್ಯಸ್ ಇಟ್ ಈಸ್ ಅವರು ಈ ಒಂದು ಬುಕ್ಕಾಗಿ ಬರೆದಿದ್ದಾರೆ. ಅದಕ್ಕೆ ಅವರು ಇಂಟ್ರಡಕ್ಷನ್ ಏನು ಕೊಡ್ತಾರೆ ಅಂತಂದರೆ, ನಾನು ಇದ್ದಿದ್ದು ಇದ್ದಾಗೆಯೇ, ఉన్నది ఉన్నట్లుగా ಅಂತ ತೆಲುಗುನಲ್ಲಿ ಅಂತಾರೆ, ಇದ್ದಿದ್ದು ಇದ್ದಾಗೆಯೇ ಅಂತ ಅವರು ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ನಾನು ಏನು ಸವರಣೆ ಮಾಡಿಲ್ಲ, ಏನೂ ಅದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಜಸ್ಟ್ ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ. ಯಾಕಂದರೆ ಐ ಆಮ್ ನಾಟ್ ಎ ರೈಟರ್, ಅವರು ರಚಯಿತನೇ ಅಲ್ಲ, ನಮ್ಮ ಥರ ಒಂದು ಸಾಮಾನ್ಯ ಮನುಷ್ಯ. ಸೊ ಅವರು ಜೀವನದಲ್ಲಿ ಈ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಸಂಘಟನೆ ನಡೆದಿದ್ದೆ. ಅದಕ್ಕಾಗಿ ಎಲ್ಲ ಪ್ರಜೆಗಳಿಗೆ ಅದು ಗೊತ್ತಾಗಬೇಕು ಅಂತ ಗುರುಗಳ ಒಂದು ಹಿಂಟಿಂದ ಅವರು ಬರೆದಿದ್ದು ಈ ಒಂದು ಪುಸ್ತಕ. ಸೊ ಅವ್ರ ಹೆಸರು ಪೀಟರ್ ರಿಚಾಲು. ಅವರಿಗೆ ಒಬ್ಬ ತಮ್ಮ ಇರ್ತಿದ್ದ. ಅವರ ಏಜ್ 23 ಇಯರ್ಸ್. ಅಂದರೆ ತಮ್ಮನ್ಕಿಂತ ಈ ಪೀಟರ್ ರಿಚಾಲು ಅವರು 10 ಇಯರ್ಸ್ ದೊಡ್ಡವರು. 10 ಇಯರ್ಸ್ ಏಜ್ ಗ್ಯಾಪ್ ಇದೆ ಇಬ್ಬರಿಗೆ. ಆದರೂ ಭಾಳ ಒಂದು ಪ್ರೀತಿಯಿಂದ ಅಫೆಕ್ಷನ್ ಆಗಿ ಇಬ್ಬರು ಇರ್ತಿದ್ರಂತೆ. ಆದರೆ ಆವಾಗ ಯಾವ ಪೀರಿಯಡ್ ಅದು ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್
ಎರಡನೇ ಪ್ರಪಂಚ ಯುದ್ಧ ನಡೆಯೋ ಟೈಮ್ ಅದು. ಎಟ್ ದ ಟೈಮ್ ಆಫ್ 1947 ಆ ಟೈಮ್ನಲ್ಲಿ ನಡೆದಿದ್ದ ಸ್ಟೋರಿ ಇದು. ಸ್ಟೋರಿ ಅಲ್ಲ, ನಿಜವಾದ ಘಟನೆ. 1947ನಲ್ಲಿ ಇನ್ನು ಯುದ್ಧ ನಡೀತಾ ಇತ್ತು, ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಅವಾಗೆ ಅವ್ರ ತಮ್ಮ 23 ಇಯರ್ಸ್ ಆಗಿದ್ಮೇಲೆ ಅವರು ಭಾಳ ಚೆನ್ನಾಗಿರ್ತಾರೆ. ಅವ್ರ ತಮ್ಮ ಅಂದರೆ ಒಂದು ಫಿಟ್ ಪರ್ಸ್ನಾಲಿಟಿ, ಹೈಟ್ ಆ್ಯಂಡ್ ಅದಕ್ಕೆ ತಕ್ಕಂಗೆ ಪರ್ಸ್ನಾಲಿಟಿ ಫಿಟ್ ಇದ್ದಿಸಲ್ವಾಗ ಅವಾಗ ಯುದ್ಧ ನಡೆಯೋ ಸಮಯ ಅಲ್ವಾ, ಯಾರು ಫಿಟ್ ಇರ್ತಾರೋ, ಯಾರು ಕೆಪಬಲ್ ಇರ್ತಾರೋ ಅವರೆಲ್ಲರೂ ಆರ್ಮಿನಲ್ಲಿ ಜಾಯ್ನ್ ಆಗ್ತಿದ್ರಂತೆ, ದೇಶಭಕ್ತಿ ಇರೋರೆಲ್ಲರೂ. ಸೊ ಇವರು ಕೂಡ, ಇವ್ರ ತಮ್ಮ ಅವರು ಕೂಡ, ಪೀಟರ್ ರಿಚಾಲು ತಮ್ಮ ಅವರು ಕೂಡ ಆರ್ಮಿನಲ್ಲಿ ಜಾಯ್ನ್ ಆಗಿ ಅಲ್ಲಿ ಪೈಲಟ್ ಆಗಿ ವರ್ಕ್ ಮಾಡ್ತಿದ್ರು. ಪೈಲಟ್ ಆಗಿ ವರ್ಕ್ ಮಾಡ್ತಾ ಇದ್ರಾಗ ಒನ್ ಇಯರ್ ಆ ಥರ ಪೈಲಟ್ ಆಗಿ ಅವ್ರು ಅಂದರೆ ಯುದ್ಧ ವಿಮಾನಕ್ಕೆ ಪೈಲಟ್ ಆಗಿದ್ದರು ಅವರು. ಯುದ್ಧ ನಡೀತಾ ಇರ್ತಿದ್ದಲ್ಲ, ಆ ಯುದ್ಧ ವಿಮಾನಗಳಿರುತ್ತೆ, ಅದಕ್ಕೆ ಪೈಲಟ್ ಆಗಿದ್ದರು ಅವರು. ಸೊ ಪೈಲಟ್ ಆಗಿದ್ದಾಗನೇ ಎಲ್ಲರಿಗೆ ಗೊತ್ತಿರುತ್ತೆ, ಫ್ಯಾಮಿಲಿ ಮೆಂಬರ್ಸ್ಗೆ ಇದು ರಿಸ್ಕ್ ಜಾಬು ಅಂತ ಗೊತ್ತಿರುತ್ತೆ. ಸೊ ಆ ಥರ 1 ಇಯರ್ ನಡೆದೋಯ್ತು. ಫಸ್ಟ್ ಅವರು ಒಂದು ಅಪೋಸಿಟ್ ಒಂದು ಯುದ್ಧ ದೇಶ ಇರುತ್ತಲ್ಲ, ಶತ್ರು ದೇಶ, ಆ ಶತ್ರು ವಿಮಾನವನ್ನು ಅವರು ಕೆಳಗೆ ಬೀಳಿಸ್ತಾರೆ, ಅಂದರೆ ಅವ್ರನ್ನ ಡಿಫೀಟ್ ಮಾಡ್ತಾರೆ. ಆವಾಗ ಫೋನ್ ಮಾಡಿ ಹೇಳ್ತಾರೆ ಅವ್ರ ಅಣ್ಣಗೆ ಫೋನ್ ಮಾಡಿ ಹೇಳ್ತಾರೆ ಏನಂತೆ, ನಾನು ಯುದ್ಧ ವಿಮಾನವನ್ನು ನಾನು ಡಿಫೀಟ್ ಮಾಡಿದ್ದೀನಿ, ನಾನು ಸೋಲಿಸಿದ್ದೀನಿ, ನಾನು ಕೆಳಗೆ ಅದನ್ನು ಧ್ವಂಸ ಮಾಡಿದ್ದೀನಿ ಅಂತ ಖುಷಿಯಿಂದ ಹೇಳ್ತಾರೆ. ಅಂದರೆ ಅದು ಒಂದು ವಿಕ್ಟ್ರಿ ಅಲ್ವಾ, ಆ ಥರ ಎಲ್ಲ ಶೇರ್ ಮಾಡ್ಕೊತಾ ಇರ್ತಾರೆ. ಸೊ ಈ ಥರ ನಡೀತಾ ಇರುವಾಗ ಏನಾಗುತ್ತೆ ಅಂತಂದರೆ, ಒಂದು ದಿನ ಒಂದು ಟೆಲಿಗ್ರಾಮ್ ಬರುತ್ತೆ. ಅವಾಗೆಲ್ಲ ಟೆಲಿಗ್ರಾಮ್ ಅಲ್ಲ, ಸೊ ಟೆಲಿಗ್ರಾಮ್ ಬರುತ್ತೆ ಅಣ್ಣಗೆ, ಲಂಡನ್ನಿಂದ ಬರುತ್ತೆ ಅದು. ಇವರು ಇಂಗ್ಲೆಂಡ್ ಕಡೆಯಿಂದ ಫೈಟ್ ಮಾಡ್ತಾ ಇರ್ತಾರೆ, ಇವ್ರ ತಮ್ಮ ಇಂಗ್ಲೆಂಡ್ ಕಡೆಯಿಂದ, ಆ ದೇಶದ ಕಡೆಯಿಂದ ಫೈಟ್ ಮಾಡ್ತಾ ಇರ್ತಾರೆ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ. ಲಂಡನ್ನಿಂದ ಒಂದು ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮ್ ನೋಡಿದ ಕೂಡಲೇ ಒಂದೇ ಸಾರಿ ಶಾಕ್ ಆಗಿಬಿಡುತ್ತೆ, ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಅಣ್ಣ. ಏಕೆ ಅಂತಂದರೆ ಅದರಲ್ಲಿ ಏನಿರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಂತಂದರೆ ತಮ್ಮದ ಡೆತ್ ಆಗಿಬಿಟ್ಟಿದೆ. ಹಿ ವಾಸ್ ಎ ಪೈಲಟ್. ಅವರು ಆ ಯುದ್ಧ ವಿಮಾನ ನಡೆಸ್ತಾ ಇದ್ದಾಗ, ಆ ಒಂದು ಯುದ್ಧ ನಡೀತಾ ಇರುವಾಗ ಅವನು ಕ್ರ್ಯಾಶ್ ಆಗಿಬಿಟ್ಟಿದೆ ಆ ವಿಮಾನ, ಅವರು ಡೆತ್ ಆಗಿಬಿಟ್ಟಿದೆ ಅಂತ ಇದು ಟೆಲಿಗ್ರಾಮ್ ಬರುತ್ತೆ. ಆವಾಗ ಎಷ್ಟು ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಅಂದರೆ, ನೆಕ್ಸ್ಟ್ ಹಾಲಿಡೇಸ್ ಇರುತ್ತೆ ಅವರಿಗೆ. ಆ ಹಾಲಿಡೇಸ್ನಲ್ಲಿ ತಮ್ಮ ಬರ್ತಾನೆ, ನಾವಿಬ್ಬರು ಕಲಿತು ಎಂಜಾಯ್ ಮಾಡ್ಬೋದು, ಅವನ್ನೆಲ್ಲ ಅಲ್ಲಿಂದ ಸ್ಟೋರೀಸ್ ಹೇಳ್ತಾ ಇರ್ತಾನೆ, ನಾನು ಹಿಂಗೆ ಮಾಡಿದ್ದೆ, ಅದು ಹಿಂಗೆ ನಡೀತು, ಎಲ್ಲ ಸ್ಟೋರೀಸ್ ಹೇಳ್ತಾರಲ್ಲ, ಅದೆಲ್ಲ ಕೂತು ಎಂಜಾಯ್ ಮಾಡ್ದು, ಡಿಫ್ರೆಂಟ್ ಫುಡ್ಸ್ ಎಂಜಾಯ್ ಮಾಡ್ಬೋದು, ಇಬ್ಬರು ಕಲ್ತು ಎಲ್ಲ ಕಡೆ ನಾವು ಸುತ್ತಾಡೋಣ, ಇವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅವರು. ಅದೆಲ್ಲ ಕಣ್ಮುಂದೆ ಬರುತ್ತೆ. ಒಂದೇ ಸಾರಿಗೆ ಎಷ್ಟು ಕೊಲ್ಯಾಪ್ಸ್ ಆಗಿಬಿಡ್ತಾನೆ ಅಂತಂದರೆ, ಅವ್ರು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ. ಯುದ್ಧ ಅಂದರೆ ಅದು ಪೈಲಟ್ ಅಂದರೆ ಗ್ಯಾರಂಟಿ ಇರಂಗಿಲ್ಲ ಲೈಫ್ಗೆ, ಅದು ಎಲ್ಲರಿಗೂ ಗೊತ್ತು. ಬಟ್ ಅದು ನಮ್ಮವರೆಗೆ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇವಾಗ ನಾವು ಸಾವು ನೋಡ್ತೀವಿ, ಎಲ್ಲ ಕಡೆ ಸಾವು ನೋಡ್ತೀವಿ, ಆದರೆ ಅದು ನಮ್ಮವರೆಗೆ ಬರುತ್ತಂತ ಎಂದೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದೇ ಒಂದು ಹೇಳ್ತಾರಲ್ಲ, ಎಲ್ಲ ಗೊತ್ತು, ಸತ್ಯ ಎಲ್ಲ ಗೊತ್ತು, ಬಟ್ ಅದು ನಮಗೆ ಅನ್ವಯ ಆಗುತ್ತಾ ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಇದು ಶಾಶ್ವತ ಅಂತಲೇ ಅನ್ಕೊತೀವಿ, ಜೀವನ ಅಶಾಶ್ವತ ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಸೊ ಆ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ಅವರು ಹೀಸ್ ಎ ಕ್ಯಾಥಲಿಕ್ ಕ್ರಿಶ್ಚಿಯನ್ ನನ್ನ ಮಾತು. ಅವರು ಚರ್ಚ್ಗೆ ಹೋಗ್ತಾರೆ, ಪ್ರೇಯರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಎಷ್ಟು ಸಿಟ್ಟು ಬರುತ್ತೆ ಆ ಪೀಟರ್ ರಿಚಾಲಿಗೆ ಅಂದರೆ ದೇವ್ರ ಮೇಲೆ. ಸೃಷ್ಟಿಕರ್ತ ಅಂದರೆ ನಮ್ಮನ್ನೆಲ್ಲರನ್ನ ರಕ್ಷಿಸಬೇಕು, ಕಾಪಾಡಬೇಕು ಅಂಥದ್ದು ಎಲ್ಲರನ್ನ ಕೊಲ್ತಾ ಇದ್ದಾರಲ್ಲ, ಸಾಯಿಸ್ತಾ ಇದ್ರೆ ನೋಡ್ಕೊತ ಕೂತಿದ್ದಾರಲ್ವ. ಏನು ಮಾಡ್ತಾರೆ ಸೃಷ್ಟಿಕರ್ತ, ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಷ್ಟು ಒಳ್ಳೆಯವನು ನನ್ನ ತಮ್ಮ, ಮತ್ತು ಸಾವು ಹೆಂಗೆ ಬಂತು, ರಕ್ಷಿಸಬೇಕಲ್ಲ, ಏನೋ ಒಂದು ಮಾಡಿ ನಾವು ಸೇವ್ ಮಾಡಬೇಕಿತ್ತಲ್ಲ, ಈ ಥರ ಎಲ್ಲ ಬೈಕೊಂತಿರ್ತಾರೆ. ಒಂದು ದ್ವೇಷ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾರ ಮೇಲೆ? ದೇವ್ರ ಮೇಲೆ, ಆ ಸೃಷ್ಟಿಕರ್ತ ಮೇಲೆ ಒಂದು ದ್ವೇಷ ಸ್ಟಾರ್ಟ್ ಆಗುತ್ತೆ. ಇನ್ನು ಚರ್ಚಿಗೆ ಹೋಗೋಕೆ ಇಷ್ಟಪಡಲ್ಲ, ಪ್ರೇ ಮಾಡೋಕ್ಕೆ ಇಷ್ಟಪಡಲ್ಲ, ಏನು ಮಾಡಿದರೆ ಏನು ಬಂತು, ಲೈಫೇ ಉಳಿಲಿಲ್ಲಲ್ಲ ಅಂತ ಬೇಜಾರಾಗ್ಬಿಡ್ತದ. ಯಾರಿಗಾದರೂ ಸಹಜ ಅಲ್ವಾ? ಯಾವಾಗ ನಾವು ಸೃಷ್ಟಿಕರ್ತನ ನಾವು ನಿಂದಿಸ್ತೀವಿ ಅಂದರೆ, ಸೃಷ್ಟಿ ಮಾಡಿದ್ದು ನಮ್ಮ ಜೀವ ಹೇಗೆ ಬಂತು, ಈ ಮನುಷ್ಯ ಜನ್ಮ ಹೇಗೆ ಕ್ರಿಯೇಟ್ ಆಯಿತು, ಇದೆಲ್ಲ ಗೊತ್ತಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಸೃಷ್ಟಿಕರ್ತನ ನಾವು ನಿಂದಿಸ್ತೀವಿ. ಯಾಕಂದರೆ ಹುಟ್ಟಿಸಿದ್ದು ಅವರೇ, ಸಾಯಿಸಿರೋದು ಅವರೇ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದಕ್ಕಾಗಿ ನಾವು ಆ ಥರ ಮಾಡ್ತೀವಿ. ಈ ಜ್ಞಾನ ತಿಳ್ಕೊಂಡಿದ ಮೇಲೆ
ನಮ್ದು ಯೋಚನೆ ಬೇರೆ ಆಗಿಬಿಡ್ತದೆ, ನಮ್ಮ ಥಿಂಕಿಂಗೇ ಚೇಂಜ್ ಆಗಿಬಿಡ್ತೈತೆ ಮಾಸ್ಟರ್ಸ್. ಸೊ ಅವರು ಈ ಥರ ಬೇಜಾರಲ್ಲಿರ್ತಾರೆ. ಒಂದಿನ ಏನಾಗುತ್ತೆ, ಸಮ್ ಡೇಸ್ ಸಮ್ ವೀಕ್ಸ್, ಒಂದು 2 ವೀಕ್ಸ್ ಆ ಥರ ಆಗಿಬಿಡುತ್ತೆ. ಇದೆಲ್ಲ ಈ ಥರ ಅವ್ರು ಭಾಳ ಡಿಪ್ರೆಷನಲ್ಲಿರ್ತಾರೆ, ಏನು ಮಾಡೋಕ್ಕೆ ಇಷ್ಟ ಇರಲ್ಲ, ಮನೆಯಲ್ಲೇ ಇರ್ತಾರೆ. ಸೊ ಮನೆಯಲ್ಲಿದ್ದಾಗ ಒಂದಿನ ಏನಾಗುತ್ತೆ ಅಂತಂದರೆ, ಒಂದು 2 ಫ್ಲೋರ್ಸ್ ಇರುತ್ತೆ ಮನೆಯಲ್ಲಿ. ಮೇಲೆ ಫ್ಲೋರ್ನಲ್ಲಿ ಪೀಟರ್ ರಿಚ್ ಹಾಲು ಅವ್ರ ರೂಮ್ ಇರುತ್ತೆ. ಆ ರೂಮಲ್ಲಿ ಕೂತಿರ್ತಾರೆ ಅವರು. ಕೂತಿದ್ದಾಗ ಕೆಳಗಡೆ ಡೋರ್ ನಾಕ್ ಆಗುತ್ತೆ. ಡೋರ್ ತಟ್ಟಿ ಶಬ್ದ ಬರುತ್ತೆ. ಕೆಳಗೆ ವರ್ಕರ್ ಇರ್ತಾರೆ. ವರ್ಕರ್ ಹೋಗಿ ಡೋರ್ ಓಪನ್ ಮಾಡಿದ್ದಾಗ ಒಬ್ಬ ವ್ಯಕ್ತಿ ಬರ್ತಾರೆ. ಈ ವಿಷಯ ಹೋಗಿ ತಿಳಿಸ್ತಾನೆ ಆ ವರ್ಕರಿಗೆ. ನಿಮ್ಮ ಸಲುವಾಗಿ ಯಾರೋ ಬಂದಾರೆ ಅಂತ, ವಿಸಿಟ್ ಮಾಡಿದ್ದಾರೆ ಅಂತಂದರೆ, ಯಾರು ಕೇಳ್ಕೊಂಡು ಬಾ, ಅವ್ರಿಗೆ ಏನು ಬೇಕು, ಬಂದು ಸೋಫಾನಲ್ಲಿ ಕೂತ್ಕೊತಾನೆ. ಅವರು ಇನ್ವೈಟ್ ಮಾಡಿದಾಗ ಕೆಳಗಡೆ ಹಾಲ್ನಲ್ಲಿ, ಏನು ಬೇಕೋ ತಿಳ್ಕೊ, ನಾನು ಇರಿಟೇಷನಲ್ಲಿದ್ದೀನಿ, ನನಗೆ ಯಾರ ಜೊತೆ ಮಾತಾಡೋದು ಇಷ್ಟ ಇಲ್ಲ, ಈ ಥರನೇ ಏನೋ ಫಂಡ್ಸ್ ಅದು ಕೇಳಕ್ಕೆ ಬರ್ತಾರಲ್ವಾ, ಆ ಥರ ಇರ್ಬೋದು, ಏನು ಬೇಕೋ ತಿಳ್ಕೊಂಡು ಕೊಟ್ಟು ಕಳಿಸ್ಬಿಡು ಅಂತ ಹೇಳ್ತಾನೆ. ಆತ ಕೆಲಸ ಮಾಡೋ ಬಂದು ಕೇಳ್ತಾರೆ, ನಿಮ್ಗೆ ಏನು ಬೇಕು ಅಂತಂದರೆ, ಒಂದು ಸಂದೇಶವಿದೆ, ಅದು ನಿಮ್ಮ ಯಜಮಾನರ ಜೊತೆನೇ ನಾನು ಹಂಚ್ಕೊಳ್ಬೇಕು ಡೈರೆಕ್ಟಾಗಿ ಅಂತ ಹೇಳ್ತಾನೆ. ಆ ವಿಷಯ ಮತ್ತೆ ಹೋಗಿ ಅಲ್ಲಿ ಹೇಳಿದಾಗ, ನನಗೆ ಇವಾಗ ಮೂಡಿಲ್ಲ ಯಾರ ಜೊತೆ ಮಾತಾಡಲು ಅಂತ ಅಂದು, ಮತ್ತೆ ಸರಿ ಬಾ ಕಳಿಸ್ಬಿಡು, ಮೇಲೆ ಕಳಿಸ್ಬಿಡು, ನಾನು ಕೇಳ್ತೀನಿ ಅಂತ ಹೇಳ್ತಾರೆ ಯಜಮಾನ. ಸೊ ಅವರು ಮೇಲೆ ಕಳಿಸ್ತಾರೆ. ಆ ಮನುಷ್ಯ ಮೇಲೆ ಬರ್ತಾರೆ. ಸ್ವಲ್ಪ ಈ ಡೋರ್ ಓಪನ್ ಇರ್ತಾರೆ, ಬರ್ತಾರೆ. ಬಂದಮೇಲೆ ಪರಿಶೀಲನವಾಗಿ ನೋಡಿದರೆ ಅದೇ ಹೇಗಿರ್ತಾನೆ ಅಂತಂದರೆ, ಹೈಟ್ ಇರ್ತಾನೆ, ತೆಳ್ಳಗಿರ್ತಾನೆ, ಒಂದು ಭಾರತೀಯ ವಸ್ತ್ರಗಳಿರುತ್ತೆ ಆತನ ದೇಹದ ಮೇಲೆ, ಭಾರತೀಯ ವಸ್ತ್ರ, ನಾರ್ತ್ ಇಂಡಿಯನ್ ಥರ ಫೇರ್ ಇರ್ತಾರೆ, ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಇರ್ತಾರೆ ಅವರು. ಆ ವಸ್ತ್ರಧಾರಣೆ ಈಸಿಯಾಗಿ ನೋಡಿದರೆ ಗೊತ್ತಾಗುತ್ತೆ, ಈಸ್ ಎ ಇಂಡಿಯನ್ ಅಥವಾ ಭಾರತೀಯ ಅಂತ ಗೊತ್ತಾಗುತ್ತೆ. ಬಿಕಾಸ್ ದೇ ಆರ್ ಲಿವಿಂಗ್ ಇನ್ ಅದರ್ ಕಂಟ್ರಿ ಅಲ್ವಾ, ಬೇರೆ ಕಂಟ್ರಿನಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಇವ್ರನ್ನ ನೋಡಿದ ಕೂಡಲೇ ಇವನು ಭಾರತೀಯ ಅಂತ ಗೊತ್ತಾಗುತ್ತೆ. ಈ ಒಂದು ತಲೆಗೆ ಆವಾಗ ಒಂದು ಬಟ್ಟೆ ಸುತ್ಕೊಂತಿದ್ರಲ್ಲ, ತಲೆಪಾಗ ಅಂತೇಳಿ, ಅದು ಸುತ್ಕೊಂಡಿರ್ತಾರೆ ಅವರು, ಚಪ್ಪಲ್ ಹಾಕ್ಕೊಂಡಿರ್ತಾನೆ. ಕೇಳ್ತಾರೆ ಅವರು, ಏನು ಬೇಕು ನಿಮಗೆ, ಏನು ಬೇಕು ಅಂತಂದರೆ, ಅವರಂತಾರೆ, ಅವ್ರೇನು ಹೇಳ್ತಾರೆ, ಅದೇನು ಕ್ವಶನು, ನೀನೇ ಅಲ್ಲ ನನ್ನನ್ನು ಕರೆ ಕಳಿಸಿದ್ದು, ನನಗೆ ಕರೆ ಕಳಿಸಿದ್ದು ನೀವೇ ಅಲ್ವಾ ಅಂತ ಅವ್ರು ಹೇಳ್ತಾರೆ. ಬಂದಿದ್ದ ಭಾರತೀಯ ಹೇಳ್ತಾರೆ, ಕರೆ ನೀವೇ ಅಲ್ವಾ ಅಂತಂದರೆ ಅವನಿಗೆ ಇನ್ನೂ ತಿಕ್ಕೆದ್ದು ಹೇಳ್ತದೆ. ಅವನಿಗೆ ನಾನೇ ಇರಿಟೇಷನ್ನಲ್ಲಿದ್ದೀನಿ, ಏನು ಕ್ರಾಸ್ ಆನ್ಸರ್ ಮಾಡ್ತಾ ಇದ್ದೀರಲ್ಲ, ನಾನೇ ಯಾವಾಗ ಕಳಿಸಿದ್ದೀನಿ, ನಿಮ್ಮ ನೋಡದೆ ಫಸ್ಟ್ ಟೈಮ್ ನಾನು ಯಾವಾಗ ಕಳಿಸಿದ್ದೀನಿ ನಿಮ್ಮನ್ನ, ಕರೆಸಿದ್ದೀನಿ ನಿಮ್ಮನ್ನ ಅಂದರೆ, ಇಲ್ಲ ನೀವೇ ಕರೆಸಿದಿರ ಅಂತ ಹೇಳ್ತಾನೆ. ಮತ್ತೆ ಇನ್ನೂ ಬೇಜಾರಾಗ್ಬಿಡ್ತದೆ, ಅಂದರೆ ಆಶ್ಚರ್ಯ ಆಗಿಬಿಡ್ತದೆ. ಆಶ್ಚರ್ಯ ಆಗಿದ್ಮೇಲೆ ನೋಡಿ, ಆವಾಗ ಅವನ ಮುಖ ಆಶ್ಚರ್ಯದಿಂದ ಇದ್ದಾಗ ನೋಡಿ ನಗ್ತಾನೆ. ಬಂದಿದ್ದ ಈ ಆತನ ನಕ್ಕಿ ಏನು ಹೇಳ್ತಾನೆ, ಇತ್ತೀಚೆಗೆ ನಿನ್ನ ತಮ್ಮನ ಸಾವಾಯ್ತಲ್ವಾ ಅಂತ ಕೇಳ್ತಾನೆ. ಮರಣ ಹೊಂದಿದ್ರಲ್ಲ ನಿಮ್ಮ ತಮ್ಮ ಅವರು, ಮತ್ತು ನೀನು ಎಷ್ಟೋ ಕ್ವಶನ್ಸ್ ಕೇಳಿದೆಲ್ಲ ವಿಧಾತಗೆ, ರಕ್ಷಿಸ್ಬೋದಲ್ವಾ, ಸೇವ್ ಮಾಡ್ಬೋದಲ್ವಾ, ಈ ಥರ ನಾವು ನಮ್ಗೆ ಕಷ್ಟ ಬಂದಾಗ, ನಾವು ನೋವಿನಲ್ಲಿದ್ದಾಗ, ನಾವು ಸಮ್ ಕ್ವಶನ್ಸ್ ಕೇಳಿದಾಗ ಅವ್ರು ಆನ್ಸರ್ ಮಾಡಿಲ್ಲ ಅಂದರೆ ಇನ್ನೇಕಪ್ಪ ಸೃಷ್ಟಿಕರ್ತ ನೀನು ನಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಬೇಕಲ್ವಾ. ನನಗೆ ಒಂದು ಪ್ರಾಬ್ಲಮ್ ಬಂದಿದೆ, ನಾನೊಂದು ಕ್ವಶನ್ ಹಾಕಿದ್ದೀನಿ ನಿನ್ನ, ಅವಾಗ ಆನ್ಸರ್ ನನಗೆ ಗೊತ್ತಾಗಿಲ್ಲ ಅಂತಂದರೆ, ನೀನು ತಿಳಿಸ್ಕೊಟ್ಟಿಲ್ಲ ಅಂದರೆ, ನೀನು ಇನ್ನೂ ಏನು ಹೆಲ್ಪ್ ಮಾಡಿದಂಗೆ, ನೀನು ಏಕೆ ನಂಬಬೇಕು ನಾವು ಅಂತ ನೀನು ಕ್ವಶನ್ ಮಾಡಿದೀಯಲ್ಲ. ಇತ್ತೀಚೆಗೆ ನಿನ್ಗೆ ಕನಸಿನಲ್ಲಿ ಕೂಡ ನಿಮ್ಮ ತಮ್ಮನ ಜೊತೆ ನೀನು ತಮ್ಮನ ಬಗ್ಗೆ ನಿಂಗೆ ಕನಸು ಬರ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಅವರು ಬಂದಿದ್ದವರು ಹೇಳ್ತಾರೆ, ಅದು ನಿಜ. ಯಾಕಂದರೆ ಬರೀ ಕನಸಿನಲ್ಲಿ 3-4 ಡೇಸಿಂದ ತಮ್ಮನ ಜೊತೆ ಮಾತಾಡಿದಂಗೆ ಕ್ಲಿಯರಾಗಿ ಬರ್ತಾ ಇರುತ್ತೆ, ಕನಸುಗಳು ಬರ್ತಾ ಇರುತ್ತೆ. ಇವೆಲ್ಲ ನಡೆದಿದ್ದು ತನಗೊಂದೇ ಗೊತ್ತು, ಈ ಅಪೋಸಿಟ್ ಪರ್ಸನ್ ಹೇಗೆ ಹೇಳ್ತಾ ಇದ್ದಾನೆ ಅಂತ ಆಶ್ಚರ್ಯ ಆಗುತ್ತೆ. ಅವಾಗ ಸ್ವಲ್ಪ ಓಕೆ ಸರಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಯಜಮಾನ. ಕೂತ್ಕೊಳ್ಳಿ ಅಂತಂದರೆ ಆತ ಎಲ್ಲಿ ಕೂಡ್ತಾನೆ ಅಂತಂದರೆ, ಎದುರುಗಡೆ ಕಾರ್ಪೆಟ್ ಇರುತ್ತಲ್ಲ, ಕೆಳಗೆ ಸುಖಾಸನದಲ್ಲಿ ಕೂತ್ಕೊಂಡು ಬಾಸಿಂಪಟ್ಟ ಹಾಕ್ಕೊಂಡು ಕೂತ್ಬಿಡ್ತಾನೆ. ಮೇಲೆ ಚೇರ್ ಮೇಲೆ, ಸೋಫಾ ಮೇಲೆ ಕೂಡೋದಿಲ್ಲ. ತಾನು ಯಜಮಾನ ಚೇರ್ ಮೇಲೆ ಕೂತಿರ್ತಾನೆ, ಆತ ಎದುರುಗಡೆ ಕೆಳಗೆ ಆರಾಮಾಗಿ ಒಂದು ಪದ್ಮಾಸನದಲ್ಲಿ ಕೂತ್ಬಿಡ್ತಾನೆ.
ಅವಾಗ ಅಬ್ಸರ್ವ್ ಮಾಡಿದರೆ ಆತನ ಕಣ್ಣಲ್ಲಿ ಎಷ್ಟೋ ತೇಜಸ್ಸು, ಒಂದು ಯುಗಗಳ ಜ್ಞಾನ ಕಾಣಿಸುತ್ತೆ ಯಜಮಾನಗೆ. ಅವಾಗ ನನಗೆ ನಡೆದಿದ್ದ ವಿಷಯ ಎಲ್ಲ ಈತ ಹೇಳಕತ್ತಾನೆ. ಯಾರಿಗೂ ಗೊತ್ತಿಲ್ಲ, ಅದು ನನ್ನ ಪರ್ಸ್ನಲ್, ನಾನು ಯಾರ ಜೊತೆ ಶೇರು ಮಾಡ್ಕೊಂಡಿಲ್ಲ. ಹೇಗೆ ಗೊತ್ತಾಯ್ತು ಇವರಿಗೆ ಅಂತ ಸ್ವಲ್ಪ ಡೌಟ್ ಬರುತ್ತೆ. ಸರಿ, ಇವಾಗ ನಾನು ಕ್ವಶನ್ ಕೇಳಿದ್ದು ಕರೆಕ್ಟೇ, ನನಗೆ ಕನಸು ಬಂದಿದ್ದು ಕರೆಕ್ಟೇ, ಆದರೆ ನೀವು ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಾರೆ. ಮತ್ತು ಬಂದಿದ್ದೇ ಅದ್ರ ಸಲುವಾಗಲ್ಲ ಅಂತ ಹೇಳ್ತಾರೆ ಅವ್ರು ಬಂದಿದ್ದವರು. ನೀನು ಒಂದು ಕರೆ ಕಳಿಸಿದ್ಯಾ ವಿಧಾತಗೆ, ಅವರು ನನ್ನ ದೂತವಾಗಿ ನನಗೆ ಕಳಿಸಿದ್ದಾರೆ, ನಿನ್ನ ಕ್ವಶನ್ಸ್, ನಿನ್ನ ಒಂದು ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡೋಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಆದರೆ ನಾನು ಹೇಳಿದ್ದೆಲ್ಲ ನೀನು ಕೇಳಿ ಸ್ಯಾಟಿಸ್ಫೈ ಆಗ್ತೀಯ ಅಂತ ನಾನು ಗ್ಯಾರಂಟಿ ಕೊಡೋದಿಲ್ಲ. ಬಟ್ ಇವಾಗ ನೀನೇನು ಡಿಪ್ರೆಷನ್ನಲ್ಲಿ ಇದೆಯಲ್ಲ, ಅದರಿಂದ ಹೊರಗೆ ಬಂದು ಆನಂದವಾಗಿರ್ತೀವಿ, ಇದು ಮಾತ್ರ ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಹೌದಾ, ಸರಿ ಅಂತ. ಆದರೆ ಇದು ಒಂದು ದಿವಸನಲ್ಲಿ ನಿನಗೆ ತಿಳಿಸುವಂಥ ವಿಷಯ ಅಲ್ಲ. ಹಂತವಾಗಿ ನಿಧಾನವಾಗಿ ನಾನು ತಿಳಿಸ್ಬೇಕು. ಇದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಅಂದರೆ ಡೈಲಿ 1-2 hours ನೀನು ಸ್ಪೆಂಡ್ ಮಾಡಬೇಕು. ನಿನಗೆ ಓಕೆನಾ ಅಂತ ಕೇಳ್ತಾರೆ. ಆವಾಗ ಆಲೋಚನೆ ಮಾಡಿ, ಸರಿ, ನನಗೆ ಇವಾಗ ಆನ್ಸರ್ಸ್ ಬೇಕು, ಐ ಆಮ್ ರೆಡಿ ಟು ನೋ. ಯಾಕಂದರೆ ಭಾಳ ಕ್ವಶನ್ಸ್, ಗೊಂದಲ ಪರಿಸ್ಥಿತಿನಲ್ಲಿ ಇರ್ತಾನೆ ಅವನು. ಏನು ಮರಣ, ಏನು ಎಲ್ಲಿಗೆ ಹೋಗ್ಬಿಟ್ಟಿದ್ದಾನೆ, ನನ್ನ ತಮ್ಮ ನೋಡ್ತಾನೆ ಮಾಯ ಆಗಿಬಿಟ್ಟಿದ್ದಾನಲ್ಲ, ಇರುತ್ತಲ್ವಾ. ಏಜ್ ಹೋಲ್ಡರ್ಸು ಹೋದರೆ ನಮಗೆ ಓಕೆ, ಮೆಂಟಲಿ ನಾವು ಪ್ರಿಪೇರ್ ಆಗಿರ್ತೀವಿ. ಬಟ್ ಹೆಂಗಿರೋರು ನೋಡ್ತಾ ಮಾಯ ಆಗಿದಾಗ ಎಲ್ಲಿಗೆ ಹೋಗ್ಬಿಟ್ರು ಅಂತ ಒಂದು ಕ್ವಶನ್ ಬರುತ್ತೆ. ಸರಿ, ನಾನು ರೆಡಿ, ತಿಳ್ಕೊಬೇಕು, ನಾನು ರೆಡಿ ಅಂದರೆ ಡೈಲಿ ಬರ್ತೀನಿ, ಕರೆಕ್ಟ್ 11 o'clock ಇದೇ ಟೈಮಿಗೆ ನಾನು ಬರ್ತೀನಿ. ನೀನು 1-2 hours ನನ್ನ ಜೊತೆ ಸ್ಪೆಂಡ್ ಮಾಡೋಕ್ಕೂ ರೆಡಿ ಇರಬೇಕು. ಆದ್ರೇ ನಾನು ಬರ್ತೀನಿ, ಇಲ್ಲಾಂದರೆ ಇಲ್ಲ ಅಂತ. ಸರಿ, ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ರೆಡಿ ಇದ್ದೀನಿ, ನೀವು ಹೇಳಿ ಅಂತ ಹೇಳ್ತಾನೆ. ಸರಿ, ನಾನು ಹೇಳ್ತೀನಿ, ನೀನು ನಾಳೆ ಸೇಮ್ 11 o'clock ಇದೇ ಥರ ಬರ್ತೀನಿ ನಾನು, ನೀನು ರೆಡಿ ಇರು ಅಂತ ಹೇಳ್ತಾರೆ. ಓಕೆ ಅಂತ ಆತ ಕೆಳಗೆ ನೋಡಿ ಎಲ್ಲ ಸ್ವಲ್ಪ ಆಲೋಚನೆ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಸಡನ್ನಾಗಿ ನೋಡೋಷ್ಟಿಗೆ ಯಾರೂ ಇರೋದಿಲ್ಲ ಅಲ್ಲಿ. ನೋನ್ ಈಸ್ ದೇರ್. ಇನ್ನೂ ಸಂಭಾಷಣೆ ಏನು ಮಾಡೋಣ ಅಂತ ನೋಡಿದಾಗ ಯಾರೂ ಕಾಣಿಸೋದಿಲ್ಲ. ಅದು ಅಬ್ಸರ್ವ್ ಮಾಡಿರಂಗಿಲ್ಲ. ಅವನ ಕಣ್ಣು ಈ ತಲೆ ಮೇಲೆತ್ತಿದಾಗ ಯಾರೂ ಕಾಣಿಸೋದಿಲ್ಲ. ನೋಡ್ತಾರೆ, ಬಾಗಿಲ ಹಾಕಿದಂಗೆ ಇರುತ್ತೆ. ಅದು ಡೋರ್ ಓಪನ್ ಮಾಡಿದ್ದು ಸೌಂಡು ಬಂದಿಲ್ಲ. ಏನಪ್ಪ ಇದು ಅಂತೇಳಿ ಸಡನ್ನಾಗಿ ಓಡ್ತಾ ಹೋಗಿ ಡೋರ್ ಓಪನ್ ಮಾಡಿ ಕೆಳಗೆ ವರ್ಕರ್ ಇರ್ತಾರಲ್ಲ ಅವ್ರಿಗೆ ಕೇಳ್ತಾನೆ, ಇಲ್ಲಿ ನೀನು ಒಬ್ಬ ಮನುಷ್ಯ ನೀನು ಮೇಲೆ ಕರ್ಕೊಂಡು ಬಂದಿದ್ದೀಯ, ಅದು ನಿಜನಾ ಅಲ್ವಾ? ನನಗೆ ಡೌಟ್ ಬರ್ತಾ ಇದೆ. ನಾನೇ ಒಂದು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನೇನೋ, ಯಾಕಂದರೆ ಭಾಳ ನಾನು ಒಂದು ಗೊಂದಲ ಸ್ಥಿತಿನಲ್ಲಿದ್ದೀನಿ. ನನ್ನ ಮೈಂಡು ಸರಿಗಿಲ್ಲ, ಇತ್ತೀಚೆಗೆ ಮೈಂಡು ಕೆಲಸ ಮಾಡ್ತಾ ಇಲ್ಲ. ಏನೇನೋ ಆಲೋಚನೆ ಮಾಡಿ ರಾತ್ರೆಲ್ಲ ನಿದ್ದೆನೇ ಇರೋಂಗಿಲ್ಲ. ರಾತ್ರೆಲ್ಲ ಅವನು ಅಷ್ಟು ವಾರಲಿಂದ ನಿದ್ದೆನೇ ಮಾಡಿರಂಗಿಲ್ಲ. ಬರೀ ಬೇಜಾರು, ಇವೇ ಯೋಚನೆಗಳು ಒಂದು ಸೃಷ್ಟಿಕರ್ತಗೆ ಕೇಳ್ತಾ ಮಾಡ್ತಾ ಬೈತಾ ಇದೆ. ನಾನು ಏನು ಇವಾಗ ನಡೆದಿದೆ ಅಲ್ಲ, ಅದು ನಿಜವಾ ಇಲ್ಲ ಅಂತ ಕೇಳಿದರೆ, ನಾನು ಮೇಲೆ ಒಂದು ಮನುಷ್ಯನ ಕರ್ಕೊಂಡು ಬಂದಿದ್ದಂತೂ ನಿಜ. ನಾನು ಅಂದರೆ ಸರಿ, ಮತ್ತೆ ಇವಾಗ ಮೇನ್ ಡೋರಿಂದ ಅವರು ಹೊರಗೆ ಹೋಗಿದ್ದು ನೀನು ನೋಡಿಯಾ ಅಂದರೆ, ಅಸಲು ಮೇನ್ ಡೋರ್ ಓಪನೇ ಇಲ್ಲ, ನಾನೇನು ಓಪನ್ ಮಾಡಿಲ್ಲ. ಹೋದರೆ ನನ್ನ ದಾಟಿ ಹೋಗೋದು ಅನುಕೂಲ, ಇಲ್ಲಿ ಅವಕಾಶನೇ ಇಲ್ಲ. ಯಾಕಂದರೆ ಇಲ್ಲೇ ನಾನಿದ್ದೀನಿ, ಕಾಣಿಸುತ್ತೆ, ಯಾರು ಹೋದರೂ ಕಾಣಿಸುತ್ತೆ, ಯಾರೂ ಹೋಗಿಲ್ಲ ಅಂತ ಅವನು ಹೇಳ್ತಾನೆ. ಅಂದರೆ ಯಾರೂ ಹೋಗಿಲ್ಲ ಅಂತಂದರೆ ಇದೇನು ಮನುಷ್ಯ ಬಂದಿದ್ದು ಮಾತಾಡಿದ್ದೆಲ್ಲ ಅಸಲು ನಿಜವಾ ಇಲ್ಲ, ಇವನು ರಾಂಗ್ ಹೇಳ್ತಾ ಇದ್ದಾನೇನೋ ಅಂತ ಡೌಟ್ ಬರುತ್ತೆ ಯಜಮಾನಿಗೆ. ಡೌಟ್ ಬಂದು, ಇರಲಿ ಬಿಡು, ಏನೋ ನಡೀತಾ ಇದೆ, ಇರಲಿ ಬಿಡು, ನಾಳೆ 11 o'clock ಬರ್ತೀನಿ ಅಂತ ಹೇಳಿದಾನಲ್ಲ, ಅವಾಗ ಬಂದರೆ ಇದು ಕರೆಕ್ಟ್ ಅನ್ಕೋಬೇಕಿಲ್ಲ ಅಂದರೂ ಇಲ್ಲ. ಆದರೆ ಏನೋ ಒಂದು ಮಂತ್ರ ಈ ಥರ ಮಾಡೋರು ಕೂಡ ಇರ್ತಾರೆ ಅಲ್ಲ, ಸ್ವಲ್ಪ ಶಕ್ತಿಗಳು ತಿಳಿದುಕೊಂಡು ಏನೋ ಒಂದು ಇದು ಮಾಡೋರು ಕೂಡ ಇರ್ತಾರೆ, ಮೋಸ ಮಾಡೋರು ಇರ್ತಾರೆ. ಏನೋ ನಾಳೆ ಬಂದರೆ ಫಸ್ಟ್ ಡೇ ಏನಾದರೂ ನಂಗೆ ಡೌಟ್ ಬಂದು ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದರೆ ಫಸ್ಟ್ ಡೇನೇ ಅವನ್ನ ಹೊರಗೆ ತಳ್ಳಿಬಿಟ್ರೆ ಆಯಿತು ಅಂತ ಡಿಸೈಡ್ ಆಗಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಆ ದಿನ ರಾತ್ರಿ ಮಾತ್ರ ಈ ಒಂದು ಪೀಟರ್ ರಿಚಾಲಿಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತಂದರೆ, ಯಾವಾಗಾದರೆ ಟೆಲಿಗ್ರಾಮ್ ಬಂದಿದೆ ಆ ದಿನದಿಂದ ಇಷ್ಟು ವಾರ ಅಸಲು ನಿದ್ದೆನೇ ಇರೋಂಗಿಲ್ಲ ಪಾಪ.
ನಿದ್ದೆನೇ ಮಾಡಿರಂಗಿಲ್ಲ, ಇಷ್ಟು ಗೊಂದಲ ಸ್ಥಿತಿನಲ್ಲಿರ್ತಾನೆ ಅಂತಂದರೆ ನಿದ್ದೆ ಅನ್ನೋದೇ ಇದ್ದಿರಲಿಲ್ಲ ಇಷ್ಟು ದಿನ. ಆದರೆ ಈ ದಿನ ಮಾತ್ರ ಇಷ್ಟು ಡೀಪ್ ಸ್ಲೀಪ್ನಲ್ಲಿ ಹೋಗ್ತಾರಂದರೆ ಫುಲ್ಲು ಡೀಪ್ ಸ್ಲೀಪ್, ಫುಲ್ ರಿಲ್ಯಾಕ್ಸೇಷನ್. ಆ್ಯಂಡ್ ಮಾರ್ನಿಂಗ್ ಅವರ್ಸ್ನಲ್ಲಿ ಕನಸು ಬಿದ್ದಿರುತ್ತೆ ಅವರಿಗೆ ಅವ್ರ ತಮ್ಮನ ಜೊತೆ ಕನ್ವರ್ಸೇಷನ್ ಈ ಥರ ಎದುರು ಬಿದ್ರು ಕುಂತು ಮಾತಾಡ್ತಾ ಇದ್ದಂಗೆ ಇದೆಲ್ಲ ಈ ಮನುಷ್ಯ ಈ ಥರ ಭಾರತೀಯ ಬಂದು ಈ ಥರ ಎಲ್ಲ ಮಾತಾಡಿದ್ದು ಅವೆಲ್ಲ ತಮ್ಮಗೆ ಹೇಳ್ತಾ ಇರ್ತಾರೆ ಆ ಕನಸಿನಲ್ಲಿ. ಆದರೆ ತಮ್ಮ ಏನು ಆಶ್ಚರ್ಯ ಏನಾಗಲ್ಲ ತಮ್ಮಗೆ, ಇವ್ರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಬಟ್ ತಮ್ಮ ಏನು ದಿಸ್ ಈಸ್ ಕಾಮನ್ ಅಲ್ವಾ ಅಂತ ಆ ಥರ ಇರ್ತಾರೆ ತಮ್ಮ. ಸೊ ಬೆಳಗ್ಗೆ ಎಚ್ಚರವಾಗುತ್ತೆ, ಅದೆಲ್ಲ ಕನಸು ನೆನಪು ಬರ್ತಾ ಇರುತ್ತೆ. ತಮ್ಮನ ಜೊತೆ ಮಾತಾಡಿದ್ದು ಬಂದಿದ್ದು ಇದೆಲ್ಲ ಸರಿ ಗೊತ್ತು. 11 o'clock ಪರ್ಫೆಕ್ಟಾಗಿ ನಾನು ಬಾಗಲ್ ಕಡೆನೇ ಡೋರ್ ಕಡೆನೇ ನಾನು ನೋಡ್ಕೊತ ಕೂತಿರ್ತೀನಿ. ಅವರು ಯಾವ ಥರ ಒಳಗೆ ಬರ್ತಾರೆ ನಾನು ನೋಡ್ತೀನಿ. ಇವಾಗ ಹೋಗುವಾಗ ಯಾವ ಥರ ಹೋಗಿದ್ದಾರೆ ನನಗೆ ಗೊತ್ತೇ ಆಗಲಿಲ್ಲಲ್ಲ, ಮಾಯ ಆಗಿದ್ದಂಗೆ ಆಗ್ಬಿಟ್ಟಾರ. ಬಂದ ಕೂಡಲೇ ಅದೇ ಕ್ವಶನ್ ಕೇಳ್ತೀನಿ, ನೀವು ಒಂದು ಚೂರು ಸೌಂಡ್ ಸಪ್ಪಳೆ ಇರಲಾರ್ದೆ ಯಾವ ಥರ ಹೊರಗೆ ಹೋಗ್ಬಿಡ್ರಿ ಅಂತ ಅದೇ ಫಸ್ಟ್ ಕ್ವಶನ್ ಕೇಳೋಣ ಅಂತ ವೇಟ್ ಮಾಡ್ತಾ ಇರ್ತಾರೆ ನನ್ನ ಮಾತು. ಸೊ ಆ ನೆಕ್ಸ್ಟ್ ಡೇ ಮತ್ತೆ ಬರ್ತಾರೋ ಇಲ್ವೋ ಅದು ನಾಳೆ ನೋಡೋಣ. ಓಕೆ, ಅಲ್ಲಿವರೆಗೂ ವೇಟ್ ಮಾಡೋಣ ಮಾಸ್ಟರ್ಸ್. ಈ ಒಂದು ಡಿಫರೆಂಟ್ ಜ್ಞಾನ, ನಮಗೆ ಬೇಕಾಗಿರುವ ಜ್ಞಾನವನ್ನು ತಿಳಿಯಲು ನಾಳೆವರೆಗೂ ಕಾಯಿರಿ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಓಕೆ, ಕರೆಕ್ಟ್ 1 o'clock ಮುಗಿಸಿದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ನಾನು ನಿಮ್ಮ ಕಡೆ ನೋಡೋದಾಗಿಲ್ಲ, ಯಾಕಂದರೆ ಇದು ಲೈವ್ ನಡೀತಾ ಇದೆ, ಸಾರಿ. ಥ್ಯಾಂಕ್ ಯು. ಎಲ್ಲರೂ ಇದೇ ಥರ ದಿನಾಲೂ ಬರಬೇಕು ಅಂತ ನಾನು ವಿನಂತಿ. ಎಲ್ಲರೂ ಈ ಒಂದು ಜ್ಞಾನವನ್ನು ಪಡೆಯೋಣ. ಮೇಯ್ನ್ ಇಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಒಂದು ಪಿರಮಿಡ್ ಶಕ್ತಿ ಡಬಲ್, ಮಾಮೂಲು ಮೆಡಿಟೇಷನ್ಗಿನ್ನ ಪಿರಮಿಡ್ ಶಕ್ತಿ ಡಬಲ್. ಪಿರಮಿಡ್ ಶಕ್ತಿಗೆ ಡಬಲ್ ಪ್ರಕೃತಿ ಶಕ್ತಿ. ಇಲ್ಲೇನು ನಡೀತಾ ಇದೆ? ಧ್ಯಾನ ಪ್ಲಸ್ ಪ್ರಕೃತಿ ಧ್ಯಾನ ಪ್ಲಸ್ ಪಿರಮಿಡ್ ಧ್ಯಾನ ಪ್ಲಸ್ ಗ್ರೂಪ್ ಮೆಡಿಟೇಷನ್, ಅಂದರೆ ಸಾಮೂಹಿಕ ಧ್ಯಾನ. ಅಂದರೆ 4 ಟೈಪು ಧ್ಯಾನ ನಡೀತಾ ಇದೆ. ಅಂದರೆ ಎಲ್ಲವೂ ಡಬಲ್ ಆ ಥರ ಎನರ್ಜಿ ಅನ್ನೋದು ಆ್ಯಂಪ್ಲಿಫೈ ಆಗುತ್ತೆ. ಇಲ್ಲಿಗೆ ಬರೋದೇ ವಾಸಿ. ಓಕೆ, ಏನಾರ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ.